ಭರ್ಜರಿಯಾಗಿ ಯುದ್ಧ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಪಹಲ್ಗಾಮ್ನ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ಕೌಂಟರ್ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಭಾರತ ಸನ್ನದ್ಧವಾಗ್ತಾ ಇದೆ. ಕಂಡು ಕೇಳರಿಯದಂತಹ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಭಾರತ ಸಿದ್ಧಗೊಳ್ತಾ ಇದೆ. ಪಾಕಿಸ್ತಾನ ವಿಲ ಅಂತ ಒದ್ದಾಡುವಂತೆ ಮಾಡುತ್ತೆ. ವೀಕ್ಷಕರ, ಒಂದಂತೂ ಸತ್ಯ, ಭಾರತ ಇನ್ನೂ ಯಾವುದೋ ಒಂದು ವಿಚಾರಕ್ಕೋಸ್ಕರ ಕಾಯ್ತಾ ಇದೆ ಅಂತ ಅನ್ಸುತ್ತೆ. ಭಾರತದ ಪ್ರತಿಯೊಬ್ಬರು ಕೂಡ ಪ್ರತೀಕಾರಕ್ಕೋಸ್ಕರ ಹಾತೊರೆಯುತ್ತಿದ್ದಾರೆ. ಕೇಂದ್ರ ಸರ್ಕಾರನೂ ಹಾಗಂತ ಸುಮ್ಮನೆ ಕೂತಿಲ್ಲ, ಎಲ್ಲ ಬೇಕಾದಂತಹ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಈ ಸನ್ನದ್ಧವಾಗ್ತಾ ಇರುವಂಥ ಇಂಥ ಒಂದು ಸಂದರ್ಭ, ಭಾರತ ರೆಡಿ ಆಗ್ತಾ ಇರುವಂಥ ಒಂದು ಪರಿ, ಇದನ್ನು ಕಂಡು ಪಾಕಿಸ್ತಾನಗಳು ಬೆದರಿ ಹೋಗಿದ್ದಾರೆ. ಇದರ ಮಧ್ಯೆ ಸಮುದ್ರದಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಪಡೆಗಳು ಎದುರು ಬದರಾಗಿದೆ. ಮುಂದೆ ಏನಾಯಿತು ಈ ರಿಪೋರ್ಟ್ ನೋಡಿ. ಪಾಕ್ ವಿರುದ್ಧ ಭಾರತ ಸೇನೆ ರೋಷಾವೇಶ. ಆರ್ಮಿ ವಿಡಿಯೋ ಕಂಡು ಪಾಕ್ ಕಂಗಾಲು. I'll find you through the dust and the storm. I'll find you through these machines I'll carry. ರೋಷಾವೇಶದಲ್ಲಿ ಮೆದುಳಿನ ಕೆಲಸವನ್ನ ಹೃದಯಕ್ಕೆ ಕೊಟ್ರೆ ಕೋಟ್ಯಾಂತರ ಭಾರತೀಯರ ಬದುಕು ಬೀದಿಗೆ ಬರುತ್ತದೆ. ಸ್ವಾಭಿಮಾನದ ಮುಂದೆ ಹಣ, ಆಸ್ತಿ, ಪಾಸ್ತಿ ಕಳೆದುಕೊಳ್ಳುವುದು ಇದೆಲ್ಲ ಯಾವ ಮಹಾ ಲೆಕ್ಕ ಅಂತ ಕೆಲವರು ಹೇಳ್ಬೋದು. ಆದರೆ ಯುದ್ಧ ಶುರುವಾದ್ರೆ ಏನಾಗುತ್ತೋ ಗೊತ್ತೇ ಇಲ್ಲ. ಆದ್ರಿಂದ ನಮ್ಮ ಸೇನೆ ಕಾದು ಹೊಡೆಯಲು ಮುಂದಾಗಿದೆ. ಸಮುದ್ರದಲ್ಲಿ ಭಾರತ ಪಾಕ್ ನೌಕೆ ಮುಖಾಮುಖಿ. ಅರಬ್ಬಿ ಸಮುದ್ರದಲ್ಲಿ ಯುದ್ಧ ಸದೃಶ ಸ್ಥಿತಿ ನಿರ್ಮಾಣ ಆಗಿದೆ. ಭಾರತ ಪಾಕ್ ನೌಕಾದಳಗಳು ಕೇವಲ 85 ನಾಟಿಕಲ್ ಮೈಲಿ ದೂರದಲ್ಲಿವೆ. ನಮ್ಮ 4 ವಾರ್ಷಿಪ್ ಯುದ್ಧ ತಾಲೀಮು ಮಾಡ್ತಿದ್ರೆ ಪಾಕಿಸ್ತಾನದ ಕೇವಲ 1 ಯುದ್ಧ ನೌಕೆ ನಿಂತು ನೋಡ್ತಿದೆ. ಭಾರತದ ಗಡಿಯಲ್ಲಿ ಭೀಷ್ಮ, ಅರ್ಜುನ ಅಬ್ಬರ. ಡಬಲ್ ಟ್ಯಾಂಕರ್ ಕಂಡು ಬೆದರಿದ ಪಾಕಿಸ್ತಾನ. ಭಾರತದ ಸೇನೆ ಅಂದ್ರೆ ಸುಮ್ಮನೆನಾ? ಅದರ ಗತ್ತು ಗೈರತ್ತು ಇರೋ ಬರೋ ದೇಶಗಳಿಗೆ ಗೊತ್ತೇ ಇದೆ. ಪ್ರತಿದಿನ ನಮ್ಮ ಆರ್ಮಿ ಒಂದೊಂದು ವಿಡಿಯೋ ರಿಲೀಸ್ ಮಾಡ್ತಿದೆ. ಇಂದು ಯುದ್ಧ ಟ್ಯಾಂಕ್ಗಳ ದೃಶ್ಯ ಬಿಡುಗಡೆ ಆಗಿದೆ. T-19 ಅರ್ಜುನ ಭೀಷ್ಮ ಟ್ಯಾಂಕ್ ಘರ್ಜಿಸ್ತಿದ್ರೆ, ಇನ್ನೊಂದು ಕಡೆ ಬುಲೆಟ್ ಪ್ರೂಫ್ ಬಂಕರ್ಗಳ ಕ್ಲೀನಿಂಗ್ ನಡೀತಿದೆ. ಸರ್, ಯುದ್ಧ ನಡೆಯೋದು ಕಷ್ಟನೇ ಇದೆ. ಯಾಕಂತೇಳಿ ಯುದ್ಧಕ್ಕೆ ಮೊದಲೇ ಪಾಕಿಸ್ತಾನಕ್ಕೆ ಎಲ್ಲ ಮುನ್ನೆಚ್ಚರಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಏನು ವಾರ್ನಿಂಗ್ ಮಾಡಬೇಕು ಎಲ್ಲ ವಾರ್ನಿಂಗ್ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಯುದ್ಧ ಮಾಡೋದಕ್ಕೆ ತುಂಬಾ ಭಯ ಪಡ್ತಿದ್ದಾರೆ. ಯುದ್ಧಕ್ಕೆ ನಾವು ಸಿದ್ಧ, ನಾವು ಯಾವುದೇ ಕಾರಣಕ್ಕೂ, ಯಾಕಂದರೆ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಇಂಡಿಯನ್ ಆರ್ಮಿ ಫುಲ್ ರೆಡಿಯಾಗಿದೆ, ಬಾರ್ಡ್ರಲ್ಲೆಲ್ಲ ರೆಡಿಯಾಗಿದ್ದಾರೆ, ಏರ್ಫೋರ್ಸು ಫುಲ್ ರೆಡಿಯಾಗಿದೆ, ನೇವಿನೂ ಅಟ್ಯಾಕ್ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ನಾವು ಸಿದ್ಧ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈಗ ವೆಯ್ಟ್ ಫಾರ್ ಲಾಸ್ಟ್ ಫೈನಲ್ ಇನ್ ಮಿನಿಸ್ಟರ್ ಆಫ್ ಇವರು ಪ್ರೈಮ್ ಮಿನಿಸ್ಟರ್ಗೋಸ್ಕರ ನಾವು ಕಾಯ್ತಾ ಇದ್ವಿ. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಜೈ ಜವಾನ್ ಜೈ ಕಿಸಾನ್ ಅಂದಿದ್ರು. ಇದೀಗ ಸೇನೆಗೆ ಸಹಾಯವಾಗಲಿ ಅನ್ನೋ ಕಾರಣಕ್ಕೆ ನಮ್ಮ ರೈತರು ಮುಂಚಿತವಾಗಿ ಬೆಳೆ ಕಟಾವು ಮಾಡಿ ಕಣ ರೆಡಿ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತ ಭರ್ಜರಿಯಾಗಿ ಯುದ್ಧ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಪಹಲ್ಗಾಮ್ನ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ಕೌಂಟರ್ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಭಾರತ ಸನ್ನದ್ಧವಾಗ್ತಾ ಇದೆ. ಕಂಡು ಕೇಳರಿಯದಂತಹ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಭಾರತ ಸಿದ್ಧಗೊಳ್ತಾ ಇದೆ. ಪಾಕಿಸ್ತಾನ ವಿಲ ಅಂತ ಒದ್ದಾಡುವಂತೆ ಮಾಡುತ್ತೆ. ವೀಕ್ಷಕರ, ಒಂದಂತೂ ಸತ್ಯ, ಭಾರತ ಇನ್ನೂ ಯಾವುದೋ ಒಂದು ವಿಚಾರಕ್ಕೋಸ್ಕರ ಕಾಯ್ತಾ ಇದೆ ಅಂತ ಅನ್ಸುತ್ತೆ. ಭಾರತದ ಪ್ರತಿಯೊಬ್ಬರು ಕೂಡ ಪ್ರತೀಕಾರಕ್ಕೋಸ್ಕರ ಹಾತೊರೆಯುತ್ತಿದ್ದಾರೆ. ಕೇಂದ್ರ ಸರ್ಕಾರನೂ ಹಾಗಂತ ಸುಮ್ಮನೆ ಕೂತಿಲ್ಲ, ಎಲ್ಲ ಬೇಕಾದಂತಹ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಈ ಸನ್ನದ್ಧವಾಗ್ತಾ ಇರುವಂಥ ಇಂಥ ಒಂದು ಸಂದರ್ಭ, ಭಾರತ ರೆಡಿ ಆಗ್ತಾ ಇರುವಂಥ ಒಂದು ಪರಿ, ಇದನ್ನು ಕಂಡು ಪಾಕಿಸ್ತಾನಗಳು ಬೆದರಿ ಹೋಗಿದ್ದಾರೆ. ಇದರ ಮಧ್ಯೆ ಸಮುದ್ರದಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಪಡೆಗಳು ಎದುರು ಬದರಾಗಿದೆ.
ಮುಂದೆ ಏನಾಯಿತು ಈ ರಿಪೋರ್ಟ್ ನೋಡಿ. ಪಾಕ್ ವಿರುದ್ಧ ಭಾರತ ಸೇನೆ ರೋಷಾವೇಶ. ಆರ್ಮಿ ವಿಡಿಯೋ ಕಂಡು ಪಾಕ್ ಕಂಗಾಲು. I'll find you through the dust and the storm. I'll find you through these machines I'll carry. ರೋಷಾವೇಶದಲ್ಲಿ ಮೆದುಳಿನ ಕೆಲಸವನ್ನ ಹೃದಯಕ್ಕೆ ಕೊಟ್ರೆ ಕೋಟ್ಯಾಂತರ ಭಾರತೀಯರ ಬದುಕು ಬೀದಿಗೆ ಬರುತ್ತದೆ. ಸ್ವಾಭಿಮಾನದ ಮುಂದೆ ಹಣ, ಆಸ್ತಿ, ಪಾಸ್ತಿ ಕಳೆದುಕೊಳ್ಳುವುದು ಇದೆಲ್ಲ ಯಾವ ಮಹಾ ಲೆಕ್ಕ ಅಂತ ಕೆಲವರು ಹೇಳ್ಬೋದು. ಆದರೆ ಯುದ್ಧ ಶುರುವಾದ್ರೆ ಏನಾಗುತ್ತೋ ಗೊತ್ತೇ ಇಲ್ಲ. ಆದ್ರಿಂದ ನಮ್ಮ ಸೇನೆ ಕಾದು ಹೊಡೆಯಲು ಮುಂದಾಗಿದೆ. ಸಮುದ್ರದಲ್ಲಿ ಭಾರತ ಪಾಕ್ ನೌಕೆ ಮುಖಾಮುಖಿ. ಅರಬ್ಬಿ ಸಮುದ್ರದಲ್ಲಿ ಯುದ್ಧ ಸದೃಶ ಸ್ಥಿತಿ ನಿರ್ಮಾಣ ಆಗಿದೆ. ಭಾರತ ಪಾಕ್ ನೌಕಾದಳಗಳು ಕೇವಲ 85 ನಾಟಿಕಲ್ ಮೈಲಿ ದೂರದಲ್ಲಿವೆ. ನಮ್ಮ 4 ವಾರ್ಷಿಪ್ ಯುದ್ಧ ತಾಲೀಮು ಮಾಡುತ್ತಿದ್ರೆ ಪಾಕಿಸ್ತಾನದ ಕೇವಲ 1 ಯುದ್ಧ ನೌಕೆ ನಿಂತು ನೋಡ್ತಿದೆ. ಭಾರತದ ಗಡಿಯಲ್ಲಿ ಭೀಷ್ಮ, ಅರ್ಜುನ ಅಬ್ಬರ. ಡಬಲ್ ಟ್ಯಾಂಕರ್ ಕಂಡು ಬೆದರಿದ ಪಾಕಿಸ್ತಾನ. ಭಾರತದ ಸೇನೆ ಅಂದ್ರೆ ಸುಮ್ನೆನಾ? ಅದರ ಗತ್ತು ಗೈರತ್ತು ಇರೋ ಬರೋ ದೇಶಗಳಿಗೆ ಗೊತ್ತೇ ಇದೆ. ಪ್ರತಿದಿನ ನಮ್ಮ ಆರ್ಮಿ ಒಂದೊಂದು ವಿಡಿಯೋ ರಿಲೀಸ್ ಮಾಡ್ತಿದೆ. ಇಂದು ಯುದ್ಧ ಟ್ಯಾಂಕ್ಗಳ ದೃಶ್ಯ ಬಿಡುಗಡೆ ಆಗಿದೆ. T-19 ಅರ್ಜುನ ಭೀಷ್ಮ ಟ್ಯಾಂಕ್ ಘರ್ಜಿಸ್ತಿದ್ರೆ ಇನ್ನೊಂದ್ ಕಡೆ ಬುಲೆಟ್ ಪ್ರೂಫ್ ಬಂಕರ್ಗಳ ಕ್ಲೀನಿಂಗ್ ನಡೀತಿದೆ. ಸರ್, ಯುದ್ಧ ನಡೆಯೋದು ಕಷ್ಟನೇ ಇದೆ. ಯಾಕಂತೇಳಿ ಯುದ್ಧಕ್ಕೆ ಮೊದಲೇ ಪಾಕಿಸ್ತಾನಕ್ಕೆ ಎಲ್ಲ ಮುನ್ನೆಚ್ಚರಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಏನು ವಾರ್ನಿಂಗ್ ಮಾಡಬೇಕೆಲ್ಲ ವಾರ್ನಿಂಗ್ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಯುದ್ಧ ಮಾಡೋದಕ್ಕೆ ತುಂಬಾ ಭಯ ಪಡ್ತಿದ್ದಾರೆ. ಯುದ್ಧಕ್ಕೆ ನಾವು ಸಿದ್ಧ, ನಾವು ಯಾವುದೇ ಕಾರಣಕ್ಕೂ, ಯಾಕಂದರೆ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಇಂಡಿಯನ್ ಆರ್ಮಿ ಫುಲ್ ರೆಡಿಯಾಗಿದೆ, ಬಾರ್ಡ್ರಲ್ಲೆಲ್ಲ ರೆಡಿಯಾಗಿದ್ದಾರೆ, ಏರ್ಫೋರ್ಸು ಫುಲ್ ರೆಡಿಯಾಗಿದೆ, ನೇವಿನೂ ಅಟ್ಯಾಕ್ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ನಾವು ಸಿದ್ಧ ಮಾಡ್ಕೊಂಬಿಟ್ಟಿದ್ದೀವಿ. ಈಗ ವೆಯ್ಟ್ ಫಾರ್ ಲಾಸ್ಟ್ ಫೈನಲ್ ಇನ್ ಮಿನಿಸ್ಟರ್ ಆಫ್ ಇವರು ಪ್ರೈಮ್ ಮಿನಿಸ್ಟರ್ಗೋಸ್ಕರ ನಾವು ಕಾಯ್ತಾ ಇದ್ವಿ. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಜೈ ಜವಾನ್ ಜೈ ಕಿಸಾನ್ ಅಂದಿದ್ರು. ಇದೀಗ ಸೇನೆಗೆ ಸಹಾಯವಾಗಲಿ ಅನ್ನೋ ಕಾರಣಕ್ಕೆ ನಮ್ಮ ರೈತರು ಮುಂಚಿತವಾಗಿ ಬೆಳೆ ಕಟಾವು ಮಾಡಿ ಕಣ ರೆಡಿ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತ ಭರ್ಜರಿಯಾಗಿ ಯುದ್ಧ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಪಹಲ್ಗಾಮ್ನ ಅಟ್ಯಾಕ್ಗೆ ಸಂಬಂಧಪಟ್ಟಂತೆ ಕೌಂಟರ್ ಅಟ್ಯಾಕನ್ನು ಮಾಡೋದಕ್ಕೆ ಭಾರತ ಸನ್ನದ್ಧವಾಗ್ತಾ ಇದೆ. ಕಂಡು ಕೇಳರಿಯದಂತಹ ಅಟ್ಯಾಕನ್ನು ಮಾಡೋದಕ್ಕೆ ಭಾರತ ಸಿದ್ಧಗೊಳ್ತಾ ಇದೆ. ಪಾಕಿಸ್ತಾನ ವಿಲ ಅಂತ ಒದ್ದಾಡುವಂತೆ ಮಾಡುತ್ತೆ. ವೀಕ್ಷಕರ, ಒಂದಂತೂ ಸತ್ಯ, ಭಾರತ ಇನ್ನೂ ಯಾವುದೋ ಒಂದು ವಿಚಾರಕ್ಕೋಸ್ಕರ ಕಾಯ್ತಾ ಇದೆ ಅಂತ ಅನ್ಸುತ್ತೆ. ಭಾರತದ ಪ್ರತಿಯೊಬ್ಬರು ಕೂಡ ಪ್ರತೀಕಾರಕ್ಕೋಸ್ಕರ ಹಾತೊರೆಯುತ್ತಿದ್ದಾರೆ. ಕೇಂದ್ರ ಸರ್ಕಾರನೂ ಹಾಗಂತ ಸುಮ್ಮನೆ ಕೂತಿಲ್ಲ, ಎಲ್ಲ ಬೇಕಾದಂತಹ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಈ ಸನ್ನದ್ಧವಾಗ್ತಾ ಇರುವಂಥ ಇಂಥ ಒಂದು ಸಂದರ್ಭ, ಭಾರತ ರೆಡಿ ಆಗ್ತಾ ಇರುವಂಥ ಒಂದು ಪರಿ, ಇದನ್ನು ಕಂಡು ಪಾಕಿಸ್ತಾನಗಳು ಬೆದರಿ ಹೋಗಿದ್ದಾರೆ. ಇದರ ಮಧ್ಯೆ ಸಮುದ್ರದಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಪಡೆಗಳು ಎದುರು ಬದರಾಗಿದೆ. ಮುಂದೆ ಏನಾಯಿತು ಈ ರಿಪೋರ್ಟ್ ನೋಡಿ. ಪಾಕ್ ವಿರುದ್ಧ ಭಾರತ ಸೇನೆ ರೋಷಾವೇಶ. ಆರ್ಮಿ ವಿಡಿಯೋ ಕಂಡು ಪಾಕ್ ಕಂಗಾಲು. I'll find you through the dust and the storm. I'll find you through these machines I'll carry. ರೋಷಾವೇಶದಲ್ಲಿ ಮೆದುಳಿನ ಕೆಲಸವನ್ನ ಹೃದಯಕ್ಕೆ ಕೊಟ್ರೆ ಕೋಟ್ಯಾಂತರ ಭಾರತೀಯರ ಬದುಕು ಬೀದಿಗೆ ಬರುತ್ತದೆ. ಸ್ವಾಭಿಮಾನದ ಮುಂದೆ ಹಣ, ಆಸ್ತಿ, ಪಾಸ್ತಿ ಕಳೆದುಕೊಳ್ಳುವುದು ಇದೆಲ್ಲ ಯಾವ ಮಹಾ ಲೆಕ್ಕ ಅಂತ ಕೆಲವರು ಹೇಳ್ಬೋದು. ಆದರೆ ಯುದ್ಧ ಶುರುವಾದ್ರೆ ಏನಾಗುತ್ತೋ ಗೊತ್ತೇ ಇಲ್ಲ. ಆದ್ರಿಂದ ನಮ್ಮ ಸೇನೆ ಕಾದು ಹೊಡೆಯಲು ಮುಂದಾಗಿದೆ.
ಸಮುದ್ರದಲ್ಲಿ ಭಾರತ ಪಾಕ್ ನೌಕೆ ಮುಖಾಮುಖಿ. ಅರಬ್ಬಿ ಸಮುದ್ರದಲ್ಲಿ ಯುದ್ಧ ಸದೃಶ ಸ್ಥಿತಿ ನಿರ್ಮಾಣ ಆಗಿದೆ. ಭಾರತ ಪಾಕ್ ನೌಕಾದಳಗಳು ಕೇವಲ 85 ನಾಟಿಕಲ್ ಮೈಲಿ ದೂರದಲ್ಲಿವೆ. ನಮ್ಮ 4 ವಾರ್ಷಿಪ್ ಯುದ್ಧ ತಾಲೀಮು ಮಾಡುತ್ತಿದ್ರೆ ಪಾಕಿಸ್ತಾನದ ಕೇವಲ 1 ಯುದ್ಧ ನೌಕೆ ನಿಂತು ನೋಡ್ತಿದೆ. ಭಾರತದ ಗಡಿಯಲ್ಲಿ ಭೀಷ್ಮ, ಅರ್ಜುನ ಅಬ್ಬರ. ಡಬಲ್ ಟ್ಯಾಂಕರ್ ಕಂಡು ಬೆದರಿದ ಪಾಕಿಸ್ತಾನ. ಭಾರತದ ಸೇನೆ ಅಂದ್ರೆ ಸುಮ್ನೆನಾ? ಅದರ ಗತ್ತು ಗೈರತ್ತು ಇರೋ ಬರೋ ದೇಶಗಳಿಗೆ ಗೊತ್ತೇ ಇದೆ. ಪ್ರತಿದಿನ ನಮ್ಮ ಆರ್ಮಿ ಒಂದೊಂದು ವಿಡಿಯೋ ರಿಲೀಸ್ ಮಾಡ್ತಿದೆ. ಇಂದು ಯುದ್ಧ ಟ್ಯಾಂಕ್ಗಳ ದೃಶ್ಯ ಬಿಡುಗಡೆ ಆಗಿದೆ. T-19 ಅರ್ಜುನ ಭೀಷ್ಮ ಟ್ಯಾಂಕ್ ಘರ್ಜಿಸ್ತಿದ್ರೆ, ಇನ್ನೊಂದ್ ಕಡೆ ಬುಲೆಟ್ ಪ್ರೂಫ್ ಬಂಕರ್ಗಳ ಕ್ಲೀನಿಂಗ್ ನಡೀತಿದೆ. ಸರ್, ಯುದ್ಧ ನಡೆಯೋದು ಕಷ್ಟನೇ ಇದೆ. ಯಾಕಂತೇಳಿ ಯುದ್ಧಕ್ಕೆ ಮೊದಲೇ ಪಾಕಿಸ್ತಾನಕ್ಕೆ ಎಲ್ಲ ಮುನ್ನೆಚ್ಚರಿಕೆಯನ್ನು ಕೊಟ್ಬಿಟ್ಟಿದ್ದಾರೆ. ಏನು ವಾರ್ನಿಂಗ್ ಮಾಡಬೇಕು ಎಲ್ಲ ವಾರ್ನಿಂಗ್ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಯುದ್ಧ ಮಾಡೋದಕ್ಕೆ ತುಂಬಾ ಭಯ ಪಡ್ತಿದ್ದಾರೆ. ಯುದ್ಧಕ್ಕೆ ನಾವು ಸಿದ್ಧ, ನಾವು ಯಾವುದೇ ಕಾರಣಕ್ಕೂ, ಯಾಕಂದರೆ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಇಂಡಿಯನ್ ಆರ್ಮಿ ಫುಲ್ ರೆಡಿಯಾಗಿದೆ, ಬಾರ್ಡ್ರಲ್ಲೆಲ್ಲ ರೆಡಿಯಾಗಿದ್ದಾರೆ, ಏರ್ಫೋರ್ಸು ಫುಲ್ ರೆಡಿಯಾಗಿದೆ, ನೇವಿನೂ ಅಟ್ಯಾಕ್ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ನಾವು ಸಿದ್ಧ ಮಾಡ್ಕೊಂಬಿಟ್ಟಿದ್ದೀವಿ. ಈಗ ವೆಯ್ಟ್ ಫಾರ್ ಲಾಸ್ಟ್ ಫೈನಲ್ ಇನ್ ಮಿನಿಸ್ಟರ್ ಆಫ್ ಇವರು ಪ್ರೈಮ್ ಮಿನಿಸ್ಟರ್ಗೋಸ್ಕರ ನಾವು ಕಾಯ್ತಾ ಇದ್ವಿ. ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಜೈ ಜವಾನ್ ಜೈ ಕಿಸಾನ್ ಅಂದಿದ್ರು. ಇದೀಗ ಸೇನೆಗೆ ಸಹಾಯವಾಗಲಿ ಅನ್ನೋ ಕಾರಣಕ್ಕೆ ನಮ್ಮ ರೈತರು ಮುಂಚಿತವಾಗಿ ಬೆಳೆ ಕಟಾವು ಮಾಡಿ ಕಣ ರೆಡಿ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.